ಗುರುಪ್ರಸಾದ್ ಒಬ್ಬ ಪ್ರತಿಭಾವಂತ ನಿರ್ದೇಶಕ. ಅದ್ಭುತವಾದಂಥ ಸಿನಿಮಾಗಳನ್ನು ಕೊಟ್ಟಿದ್ದಾರೆ, ಸಂಭಾಷಣೆಯನ್ನು ಬರೆದಿದ್ದಾರೆ, ಸಾಹಿತ್ಯವನ್ನು ಬರೆದಿದ್ದಾರೆ. ಕೋಟ್ಯಾಧಿಪತಿ ಅಂತ ಕಾರ್ಯಕ್ರಮಕ್ಕೆ ಪ್ರಶ್ನೆಗಳನ್ನು ಒದಗಿಸ್ತಾ ಇದ್ರು. ಅಂಥ ಒಬ್ಬ ವ್ಯಕ್ತಿ ಸಾವನ್ನಪ್ತಾರೆ, ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಅಂದರೆ ಯಾರಿಗೂ ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ. ನಿಜಕ್ಕೂ ಕೂಡ ದುರಂತದ ದಿನ ಇದು ಕನ್ನಡ ಚಿತ್ರರಂಗಕ್ಕೆ. ಒಬ್ಬ ಪ್ರತಿಭಾವಂತ ನಿರ್ದೇಶಕ, ಇನ್ನೂ ಕೂಡ ಅವರೇನು ವಯಸ್ಸಾಗಿದೆಯಾ ಅಥವಾ ಅವರ ಪ್ರತಿಭೆ ಇರಲಿಲ್ಲ ಅಂತಲ್ಲ, ಸೋಲು ಗೆಲುವು ಸಿನಿಮಾದ ಭಾಗಗಳಾಗಿರ್ತವೆ, ಬದುಕಿನ ಭಾಗಗಳಾಗಿರ್ತವೆ. ಆದರೆ ಗೆದ್ದಾಕ್ಷಣ ತಲೆ ಮೇಲೆ ಹೊತ್ತುಕೊಳ್ಳುವಂಥದ್ದು, ಸೋತಾಕ್ಷಣ ಅವರು ಸತ್ತೇ ಹೋದ್ರು ಅನ್ನುವಷ್ಟು ದೂರ ಇಡುವಂಥ ಪರಿಸ್ಥಿತಿ, ಮನಸ್ಥಿತಿಗಳು ಒಬ್ಬ ನಿರ್ದೇಶಕನ ಸಾವಿಗೆ ಕಾರಣವಾದವು ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಆ ಪ್ರಶ್ನೆಗಳನ್ನು ಮೂಡಿಸ್ತಾ ಇದ್ದಾವೆ ಕೂಡ. ಹಾಗಂತ ಯಾರ್ದು ವೈಯಕ್ತಿಕವಾದಂಥ ತಪ್ಪುಗಳು ಇರೋದಿಲ್ಲ ಅಂತಲ್ಲ, ತಪ್ಪುಗಳು ಇದ್ದೇ ಇರ್ತವೆ. ಆದರೆ ಆತ್ಮಹತ್ಯೆಯಂತಹ ಕಾರ್ಯಕ್ಕೆ ಕೈ ಹಾಕಬೇಕಾದ್ರೆ ಆ ವ್ಯಕ್ತಿ ಅದೆಷ್ಟು ಸೋತು ಹೋಗಿರಬಹುದು ವೈಯಕ್ತಿಕವಾಗಿ ಅಂಥೇಳಿ, ಇನ್ನು ನನಗೆ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮನಸ್ಥಿತಿಗೆ ಏನಾದರೂ ಬಂದುಬಿಟ್ರ ಅಂಥೇಳಿ. ಆದರೆ ಇಂಥ ಸಂದರ್ಭದಲ್ಲಿ ಆಸರೆಗಳು ಬೇಕಾಗ್ತವೆ. ಆ ಆಸರೆ ಕೂಡ ಇವರಿಗೆ ಇರಲಿಲ್ವಾ? 10 ದಿನಗಳಾಗಿತ್ತು ಆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ, ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡು 10 ದಿನಗಳಾಗಿದ್ದಾವೆ ಅಂತೇಳಿ ಇವತ್ತು ಮಾಹಿತಿ ಬರ್ತಾ ಇದೆ. ಆದರೆ 10 ದಿನಗಳ ಕಾಲ ಒಬ್ಬ ವ್ಯಕ್ತಿ ಕಣ್ಮರೆಯಾಗಿದ್ದಾನೆ, ಯಾರ ಕರೆಗೂ ಸಿಗ್ತಾ ಇಲ್ಲ, ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂದಾಗ ಯಾರಿಗೂ ಕೂಡ ಅನಿಸ್ಲೇ ಇಲ್ವಾ ಈ ವ್ಯಕ್ತಿ ಎಲ್ಲಿದ್ದಾರೆ, ಏನಾಗಿದ್ದಾರೆ, ಚೆನ್ನಾಗಿದ್ದಾರಾ ಇಲ್ವಾ? ಅವರ ಸ್ನೇಹಿತರಿರ್ಬೋದು, ಅಥವಾ ಚಿತ್ರರಂಗದವರು ಇರ್ಬೋದು, ಅವರ ಕುಟುಂಬಸ್ಥರಿರ್ಬೋದು, ಅವರ ಅಸೋಸಿಯೇಟ್ಸ್ಗಳಿರಬಹುದು, ಅವರ ಹಿಂದಿನ ನಿರ್ಮಾಪಕರಿರಬಹುದು, ಯಾರಿಗೂ ಕೂಡ ಈ ವ್ಯಕ್ತಿಯನ್ನು ಮಾತನಾಡಿಸ್ಬೇಕು, ಎಲ್ಲಿದ್ದಾರೆ ಅನ್ನುವಂಥ ಅನಿಸ್ಲೇ ಇಲ್ವಾ? ನಿಜಕ್ಕೂ ಕೂಡ ಇದು ಅಚ್ಚರಿ ಅನಿಸುತ್ತೆ. ಅಂದರೆ ಎಲ್ಲರ ಮಧ್ಯದಲ್ಲಿದ್ದರೂ ಕೂಡ, ಎಲ್ಲರ ಜೊತೆಯಲ್ಲಿದ್ದರೂ ಕೂಡ ಏಕಾಂಗಿಯಾಗಿಯೇ ಹೋಗ್ಬಿಟ್ರ ಗುರುಪ್ರಸಾದ್ ಅವರು. ಅವರ ಸಂದರ್ಶನವನ್ನು ಗಮನಿಸಿದಾಗ, ಅವರ ಮಾತುಗಳನ್ನು ಗಮನಿಸಿದಾಗ ನೋವಿರ್ತಾ ಇತ್ತು. ಆ ನೋವಿನ ಜೊತೆಗೆ ಪುಟಿದೇಳುವಂತಹ ಧೈರ್ಯ ಕೂಡ ಇರ್ತಾ ಇತ್ತು. ಆ ಮಾತುಗಳು ಕೇಳಿಸ್ತಾ ಇತ್ತು. ನಟನೆ ಮಾಡ್ತಾ ಇದ್ರು, ನಿರ್ದೇಶನ ಮಾಡ್ತಾ ಇದ್ರು, ಸಂಭಾಷಣೆ ಬೇಕಾದಾಗ ಸಂಭಾಷಣೆಯನ್ನು ಬರಿತಾ ಇದ್ರು, ಸಾಹಿತ್ಯ ಬೇಕಂದಾಗ ಸಾಹಿತ್ಯವನ್ನು ಬರಿತಾ ಇದ್ರು. ಆದರೆ ವೈಯಕ್ತಿಕ ಬದುಕು, ವೈಯಕ್ತಿಕ ಸಂಬಂಧಗಳು, ಹಣಕಾಸಿನ ವ್ಯವಹಾರಗಳು, ಇವೆರಡರಲ್ಲಿ ಸೋತು ಹೋಗ್ಬಿಟ್ರ ಒಬ್ಬ ಯಶಸ್ವಿ ನಿರ್ದೇಶಕ. ಹಣಕಾಸಿನ ವ್ಯವಹಾರದಲ್ಲೂ ಕೂಡ ಅವರ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಸ್ಗಳಾಗಿದ್ದಾವೆ ಅಂತ ಸುದ್ದಿ ಬರ್ತಾ ಇತ್ತು. ಜಗ್ಬೋನ್ಸ್ ಸುದ್ದಿ ಅದ್ರ ಬಗ್ಗೆ ಕೂಡ ಸಾಕಷ್ಟು ಸುದ್ದಿ ಆಗ್ತಾ ಇತ್ತು. ಮತ್ತೊಂದು ಕಡೆಯಿಂದ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ಅವರು ಕೂಡ ಓಪನ್ ಆಗಿ ಕೆಲ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ರು ತಮ್ಮ ವೈಯಕ್ತಿಕ ಬದುಕು ಹೇಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಸಿನಿಮಾ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಆನಂದ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದನೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗೋಣ. ಆನಂದ್, ನಿಜಕ್ಕೂ ಕೂಡ ಇದು ದುರ್ದೈವ ಅನಿಸುತ್ತೆ. ಈ ಘಟನೆಯನ್ನು ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಗುರುಪ್ರಸಾದ್ ಆತ್ಮಹತ್ಯೆಯನ್ನು ಮಾಡಿಕೊಂಡು 10 ದಿನ ಆಗಿದೆ, ಯಾರಿಗೂ ಗೊತ್ತಿಲ್ಲ. ಕೊಳೆತ ಸ್ಥಿತಿಯಲ್ಲಿ ಅವರ ಶವ ಇವತ್ತು ಪತ್ತೆಯಾಗಿದೆ ಅನ್ನುವಂಥದ್ದು. ನಿಜಕ್ಕೂ ಕೂಡ ಚಿತ್ರರಂಗದಲ್ಲಿ ಆ ನಿರ್ದೇಶಕ ಕಳೆದು ಹೋಗ್ಬಿಟ್ರ ಪೂರ ಅಂತ. ಎಸ್ ರಾಘವೇಂದ್ರ ಗುಡಿ, ಖಂಡಿತ ಇದೊಂದು ದುಃಖಕರ ವಿಷಯನೇ ಅಂತ ಹೇಳ್ಬೋದು. ಒಂದು ಕರ್ನಾಟಕ ಚಲನಚಿತ್ರರಂಗಕ್ಕೆ ಒಂದು ಶೂನ್ಯನೇ ಅಂತ ಹೇಳ್ಬೋದು. ಯಾಕಂದರೆ ಒಬ್ಬ ನಿರ್ದೇಶಕ ಅನ್ನೋದಕ್ಕಿಂತ ಒಬ್ಬ ಆಡಿಯನ್ನಾಗಿ ಅವರು ಸಿನಿರಂಗಕ್ಕೆ ಬಂದವರು. ಅಂದರೆ ಸಿನಿಮಾಗಳನ್ನ ನೋಡ್ತಾ ಅದರಿಂದ ಬೇಸತ್ತು ಇಲ್ಲ, ನನಗೆ ಯಾವ ಥರ ಸಿನಿಮಾ ಬೇಕು, ನನಗೆ ಅಂತ ಯಾವ ಥರ ಸಿನಿಮಾಗಳನ್ನ ನಾನು ಮಾಡಬೇಕು ಅಂತ ಒಬ್ಬ ಮಾರ್ಕೆಟಿಂಗ್ ಸ್ಟೂಡೆಂಟ್ ಆಗಿದ್ದಂಥ ಗುರುಪ್ರಸಾದ್ ಅವರು ತಾವೇ ಒಂದು ಸಿನಿಮಾ ಮಾಡಬೇಕು, ತಾನು ಮಾಡಿದ್ರೆ ಯಾವ ರೀತಿ ಸಿನಿಮಾ ಮಾಡ್ತೀನಿ, ಎಂತಹ ಸಿನಿಮಾ ಮಾಡ್ತೀನಿ ಅಂತ ಬಂದಂಥವರು ಮಠ ಅನ್ನುವಂಥ ಒಂದು ಅದ್ಭುತ ಸಿನಿಮಾವನ್ನು ಕೊಟ್ಟರು. ಯಾವುದೇ ರೀತಿಯಾದಂಥ ಒಂದು ಗಾಂಧಿನಗರದ ಸಿದ್ಧ ಸೂತ್ರಗಳನ್ನು ಮೀರುವಂಥ ಸಿನಿಮಾ, ಒಂದು ಸಿನಿಮಾ ಅಂದರೆ ಏನಿರಬೇಕು ಅದನ್ನು ಬಿಟ್ಟು ತನ್ನದೇ ಆದ ಶೈಲಿಯಲ್ಲಿ ಸಿನಿಮಾ ಮಾಡಿದಂಥವರು ಗುರುಪ್ರಸಾದ್ ಅವರು. ಗುರುಪ್ರಸಾದ್ ಅವ್ರನ್ನ ಈ ಜಮಾನದ ಪುಟ್ಟಣ್ಣ ಕಣಗಾಲ್ ಅಂತ ಹೇಳಿದ್ದು ಕೂಡ ಉಂಟು, ಅವರೇ ಕೂಡ ಪುಟ್ಟಣ್ಣ ಕಣಗಾಲ್ ಅಂತ ಹೇಳ್ಕೊಂಡಿದ್ದು ಉಂಟು. ಯಾಕಂದರೆ ಆ ರೀತಿಯಾಗಿ ಒಬ್ಬ ನಿರ್ದೇಶಕ ಪ್ರಯತ್ನ ಪಟ್ಟರೆ 10 ಜನ ಸ್ಟಾರ್ಗಳನ್ನ ಸೃಷ್ಟಿ ಮಾಡಬಲ್ಲರು. ಆದರೆ 10 ಜನ ಸ್ಟಾರ್ಗಳು ಸೇರಿ ಒಬ್ಬ ನಿರ್ದೇಶಕನನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಂಥ ಒಬ್ಬ ನಿರ್ದೇಶಕ ಇವತ್ತು ಸುಸೈಡ್ ಮಾಡ್ಕೊಂಡಿದ್ದಾರೆ, ಉಸಿರನ್ನು ಚೆಲ್ಲಿದ್ದಾರೆ ಅಂದರೆ ಅದು ನಂಬೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಏನು ಕಾರಣ ಇತ್ತು? ಆಗ ಒಂದು ವೇಳೆ ಅವ್ರಿಗೆ ಹಣಕಾಸಿನ ಸಮಸ್ಯೆ ಇತ್ತಾ, ಬೇರೆ ಏನಾದರೂ ಸಮಸ್ಯೆ ಇತ್ತಾ ಅಂತಂದರೆ ಹಣಕಾಸಿನ ಸಮಸ್ಯೆಯೇ ಕೂಡ ಇಲ್ಲ. ಯಾಕಂದರೆ ಅವರು ಯಾವತ್ತೂ ಸಿನಿಮಾ ನಿರ್ಮಾಣ ಮಾಡಿದ್ದು ಇಲ್ಲ. ಅವರೊಬ್ಬ ನಿರ್ದೇಶಕ, ಪ್ರತಿ ಸಿನಿಮಾಗೂ ಒಂದಷ್ಟು ದೊಡ್ಡ ಅಮೌಂಟ್ನೇ ತಗೊಳ್ತಾ ಇದ್ರು. ಹೀಗಾಗಿ ಹಣಕಾಸಿನ ಸಮಸ್ಯೆ ಇತ್ತಾ, ಬೇರೆ ವೈಯಕ್ತಿಕ ಕಾರಣಗಳಿತ್ತ ಗೊತ್ತಿಲ್ಲ. ಆದರೆ ಸಣ್ಣ ವಿಚಾರವೂ
ಕೂಡ ಕೆಲವೊಮ್ಮೆ ಒಂದು ಉಸಿರನ್ನು ಚೆಲ್ಲುವ ಒಂದು ಸೃಷ್ಟಿ ಮಾಡಿಬಿಡ್ಬೋದು, ಆ ಒಂದು ಸಂಭವನ ಸೃಷ್ಟಿ ಮಾಡಿಬಿಡ್ಬೋದು. ಆ ಒಂದು ಸಂದರ್ಭವನ್ನು ಅವರು ಗೆದ್ದಿದ್ರೆ ಇವತ್ತು ಈ ಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ಬಟ್ ಏನು ಕಾರಣ ಆಗಿದೆ, ಯಾಕೆ ಅವರು ಈ ಸ್ಥಿತಿಗೆ ಬಂತು, ಯಾಕೆ ಒಂದು ನಿರ್ಧಾರ ತಗೊಂಡ್ರು? ಆನಂದ್, ನಾವು ಗಮನಿಸಬೇಕಾಗತ್ತೆ 2023 ಆಫ್ಟರ್ ಕೋವಿಡ್ ಇದೆಯಲ್ಲ, ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿಯಿಂದ ಗೋಲ್ಡನ್ ಪೀರಿಯಡ್ ಮತ್ತೆ ವಾಪಸ್ ಬಂದಿದೆ. ಕನ್ನಡ ಚಿತ್ರಗಳನ್ನ ನೋಡೋದಕ್ಕೆ ಇಡೀ ದೇಶದ ಜನ ಕಾಯ್ತಾ ಇದ್ದಾರೆ ಅನ್ನುವಂಥ ಭರವಸೆಯನ್ನ ಮೂಡಿಸಿತ್ತು 2023. ಅಷ್ಟೇ ಅದ್ಭುತವಾದಂಥ ಚಿತ್ರಗಳು ಕೂಡ ಬಂತು. ಆದರೆ ಅದಾದ್ಮೇಲೆ ಆದಂಥ ಬೆಳವಣಿಗೆ ಇದೆಯಲ್ಲ, ಅದು ಕೇವಲ ಒಂದು ಫ್ಲೂಕ್ ಆಯ್ತಾ ಅಥವಾ ಆ ರೀತಿಯಾದಂಥ ಒಂದು ಸ್ಟ್ರೆಂತ್ ಕನ್ನಡ ಚಿತ್ರರಂಗದಲ್ಲಿ ಇದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡುವಂಥ ಘಟನೆಗಳು. ಒಂದೇ ಒಂದು ದೊಡ್ಡ ಸಿನಿಮಾಗಳು ಬರ್ತಾ ಇಲ್ಲ, ಒಬ್ಬ ದೊಡ್ಡ ಮಟ್ಟದಲ್ಲಿ ಸ್ಟಾರ್ಗಳು ಪದೇ ಪದೇ ಸಿನಿಮಾಗಳನ್ನ ಮಾಡ್ತಾ ಇಲ್ಲ, ಏನೇನೋ ಆಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ. ಹೋಮ ಹವನ ಎಲ್ಲ ಮಾಡಿದ್ರು, ಆದರೆ ಒಬ್ಬ ಪ್ರತಿಭಾವಂತ ನಿರ್ದೇಶಕನನ್ನ, ನಟನನ್ನ ಬೆಳೆಸುವಂತ, ಕೈ ಹಿಡಿಯುವಂತ ಕೆಲಸಕ್ಕೆ ಇಲ್ಲಿರುವಂತ ಯಾರು ಘಟಾನುಘಟಿಗಳು ಮುಂದಾಗ್ಲೇ ಇಲ್ವಾ ಅಂತ. ಎಸ್ ರಾಘವೇಂದ್ರ ಗುಡಿ ಅಂದರೆ ಒಬ್ಬ ನಿರ್ದೇಶಕ ಏನು ಅಂದರೆ ಮಠ ಗುರುಪ್ರಸಾದ್ರಂಥ ನಿರ್ದೇಶಕರು ಖಂಡಿತ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿತ್ತು. ಯಾಕಂದರೆ ಅವರು ಮಾಡ್ತಾ ಇದ್ದಂಥ ಸಿನಿಮಾಗಳು ಬೇರೆಯಾದ ತೆರನಾದ ಸಿನಿಮಾಗಳು, ಒಂದು ಚಿತ್ರರಂಗವನ್ನು ಹೊಸತನದತ್ತ ತಗೊಂಡ್ಕೋಗ್ಬೇಕಾದಂಥ ಒಂದು ಸಿನಿಮಾಗಳನ್ನ ಮಾಡ್ತಾಯಿದ್ರು. ಎದ್ದೇಳು ಮಂಜುನಾಥ ಇರ್ಬೋದು, ಮಠ ಇರ್ಬೋದು, ಡೈರೆಕ್ಟರ್ ಸ್ಪೆಷಲ್ ಇರ್ಬೋದು. ಈ ಸಿನಿಮಾಗಳನ್ನ ಎಷ್ಟು ಸರಿ ನೋಡಿದ್ರೂ ಕೂಡ ಬೋರ್ ಆಗಲ್ಲ. ಒಂದು ರೀತಿ ನಮ್ಮ ಮನಸ್ಸಿನ ಏನಂತ ದುಃಖ ದಮನಗಳನ್ನೆಲ್ಲ ಒಂದು ದೂರ ಮಾಡುವಂಥ ಸಿನಿಮಾಗಳು, ಅದೇ ಅವ್ರದ್ದೇ ಆದ ಶೈಲಿಗಳಲ್ಲಿ. ಆಮೇಲೆ ಒಂದು ಸಿನಿಮಾ ಮಾಡಬೇಕಾದ್ರೆ 100 ಕೋಟಿ ಬೇಕು, ಒಂದು ದೊಡ್ಡ ಬಜೆಟ್ ಬೇಕು, ದೊಡ್ಡ ಸೆಟ್ ಬೇಕು, VFX ಬೇಕು. ಇದ್ಯಾವುದನ್ನೂ ಕೂಡ ಗಣನೆಗೆ ತಗೊಳ್ಳದೆ ಒಂದು ಕ್ಯಾಮ್ರಾ ಸಿಕ್ಕರೆ ಸಾಕು, ಒಂದು ಲೊಕೇಶನ್ ಸಿಕ್ಕರೆ ಸಾಕು, ನನ್ನ ಅದ್ಭುತ ಸಿನಿಮಾವನ್ನು ಕಟ್ಟಿ ಕೊಡಬಲ್ಲೆ ಅಂತ ತೋರಿಸ್ಕೊಟ್ಟಿದ್ದ ಒಬ್ಬ ನಿರ್ದೇಶಕ ಗುರುಪ್ರಸಾದ್. ಎದ್ದೇಳು ಮಂಜುನಾಥ ಸಿನಿಮಾ ನೋಡಿದ್ರೆ ಅದು ಟೆಕ್ನಿಕಲ್ ಏನು ಸ್ಟ್ರಾಂಗ್ ಆಗಿದೆ ಅನ್ಸಲ್ಲ, ಅಥವಾ ಕ್ಯಾಮ್ರಾ ವರ್ಕ್ ವಾವ್ ಅನ್ಸಲ್ಲ. ಜಸ್ಟ್ ಕಂಟೆಂಟ್ನಿಂದ ಗೆದ್ದಂಥ ಒಂದು ಸಿನಿಮಾ ಎದ್ದೇಳು ಮಂಜುನಾಥ. ಇಂತಹ ಸಿನಿಮಾವನ್ನು ಕೊಟ್ಟ ಒಬ್ಬ ಗುರುಪ್ರಸಾದ್ ಅಂತ ಒಬ್ಬ ಗುರುಪ್ರಸಾದ್ ಅವ್ರು ಖಂಡಿತ ಒಂದು ಏನಂತಾರೆ ದುರ್ಬಲ ಮನಸ್ಸಿನವರಲ್ಲ, ಅವರು ಸ್ಟ್ರಾಂಗ್ ಮನಸ್ಸಿನವರು. ಎಲ್ಲವನ್ನೂ ಕೂಡ ಸ್ಟ್ರಾಂಗ್ ಆಗಿ ಎದುರಿಸಿ ನಿಲ್ತಾ ಇದ್ರು. ಅವ್ರಿಗೆ ಯಾಕೆ ಹೀಗಾಯಿತು ಅಂದರೆ, ಯಾವುದೋ ಒಂದು ಕ್ಷಣದಲ್ಲಿ ನಾನು ಈ ಜಗತ್ತು ಬೇಡ ಅಂತ ಯಾವುದಾದ್ರು ಒಂದು ಕ್ಷಣದಲ್ಲಿ ಅನಿಸ್ಬಿಟ್ಟು ಅದು ಟ್ರಿಗರ್ ಮಾಡ್ತಾ ಅಂತ ಗೊತ್ತಿಲ್ಲ. ಯಾಕಂದರೆ ಅವ್ರಿಗೇನು ಸಮಸ್ಯೆ ಇತ್ತು, ಯಾಕೆ ಹಿಂಗಾಯಿತು. ಯಾಕಂದರೆ ವೈಯಕ್ತಿಕ ಅವರು ಒಬ್ಬ ದೊಡ್ಡ ನಿರ್ದೇಶಕ ಆಗಿದ್ರು ಕೂಡ, ಹಿಟ್ ಕೊಟ್ಟ ನಿರ್ದೇಶಕ ಆಗಿದ್ರು ಕೂಡ ವೈಯಕ್ತಿಕ ಬದುಕು ಅಷ್ಟು ಚೆನ್ನಾಗಿರಲಿಲ್ಲ. ಅವ್ರು ಯಾವಾಗಲೂ ಒಂಟಿಯಾಗಿರ್ತಾ ಇದ್ರು. ಕಳೆದ 5-6 ತಿಂಗಳಿಂದ ಅವರು ಒಂಟಿಯಾಗೇ ಇದ್ದರು. ಬಸವೇಶ್ವರ ನಗರದಲ್ಲಿ ಒಂದು ಮನೆ ಮಾಡಿದ್ರು, ಅಲ್ಲೂ ಕೂಡ ಒಂಟಿಯಾಗಿದ್ದರು. ಈಗ ಏನು ರಿಪೋರ್ಟ್ ಬರ್ತಾ ಇರೋ ಮಾಹಿತಿ ಪ್ರಕಾರ ಮಾದನಾಯಕನಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ಅವರು ವಾಸವಾಗಿದ್ದರು ಅಂತ ಹೇಳಲಾಗ್ತಿದೆ. ಅಂದರೆ ಅವರು ಸದ್ಯದ ಪರಿಸ್ಥಿತಿಯಲ್ಲಿ ಕಳೆದ ಕೆಲವು ತಿಂಗಳಿಂದ ಯಾರನ್ನೂ ಸೇರಿರಲಿಲ್ಲ, ಯಾರ ಜೊತೆನೂ ಒಡನಾಟ ಇಟ್ಕೊಂಡಿರಲಿಲ್ಲ. ಆ ಒಂಟಿತನ ಅನ್ನೋದು, ಆ ಒಂದು ಫ್ರಸ್ಟ್ರೇಷನ್ ಅನ್ನೋದು ಎಲ್ಲೋ ಒಂದು ಕಡೆ ಈ ಒಂದು ನಿರ್ಧಾರಕ್ಕೆ ಕಾರಣವಾಯ್ತಾ. ಆದರೆ ಇಂಥ ನಿರ್ಧಾರ ತಗೊಳ್ಬಾರ್ದಾಗಿತ್ತು ಗುರುಪ್ರಸಾದ್ ಅವರು. ಯಾಕಂದರೆ ಇಂಥ ಒಬ್ಬ ನಿರ್ದೇಶಕ ನಮ್ಮ ಕನ್ನಡ ಖಂಡಿತವಾಗಿ ಆನಂದ್,